ಇವಾಗ ಸೆಕೆಂಡ್ ಮೇನ್ ಶುರು ಮಾಡೋಣ. ಅಕಸ್ಮಾತ್ ಫಸ್ಟ್ ಮೇನ್ ಸಾಲ್ವ್ ಮಾಡಬೇಕು ಅಂದ್ರೆ ನಮ್ಮ ಪ್ರೀವಿಯಸ್ ವಿಡಿಯೋನ ಹೋಗಿ ನೋಡ್ಬೋದು. ಸೆಕೆಂಡ್ ಮೇನ್ ಕೂಡ 1 ಮಾರ್ಕ್ ಕ್ವೆಶ್ಚನ್ಸ್. ಇವಾಗ 9th ಕ್ವೆಶ್ಚನ್ ಏನು ಅಂತ ನೋಡೋಣ. ಇನ್ ಈಕ್ವೇಶನ್ x plus y equal to 7, if x is equal to 3, then find the value of y ಅಂತಿದ್ದಾರೆ. ಸೊ ಈ ಈಕ್ವೇಶನ್ ಅಲ್ಲಿ x 3 ಅಂದ್ರೆ y ವ್ಯಾಲ್ಯೂ ಏನು ಅಂತ ಕೇಳ್ತಿರೋದು. ವೆರಿ ಸಿಂಪಲ್. ಸೊ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡೋಣ. ಇಲ್ಲಿ ನಾನು 9th ಕ್ವೆಶ್ಚನ್ ಇಲ್ಲಿ ಬರ್ಕೊಡ್ತೀನಿ. ಓಕೆ, x ಪ್ಲಸ್ ವೈ ಈಕ್ವಲ್ ಟು 7 ಕೊಟ್ಟಿದ್ದಾರೆ. ಆ್ಯಂಡ್ ಇನ್ನೇನು ಕೊಟ್ಟಿರೋದು x is equal to 3 ಅಂತ ಹೇಳಿದ್ದಾರೆ. ಸೊ ಇಫ್ x is equal to 3, y is equal to ಎಷ್ಟು ಅಂತ ಕೇಳ್ತಿರೋದು. ಸೊ ವೆರಿ ಸಿಂಪಲ್. ನಾವು x ಜಾಗದಲ್ಲಿ 3 ಹಾಕೋಣ. y ನಮಗೆ ಗೊತ್ತಾ ಇಲ್ಲ ಕಂಡುಹಿಡಿಬೇಕು. ಸೊ 3 ಪ್ಲಸ್ ವೈ ಇಸ್ ಈಕ್ವಲ್ ಟು 7. ಅರ್ಥ ಏನು? y is equal to 7 minus 3. y is equal to 7 minus 3 ಎಷ್ಟು? 4. ಗುಡ್. ಸೊ ಏನು ಬರೀಬೋದು? therefore answer y is equal to 4. ಇದು ನಮ್ಮ ಆನ್ಸರ್. ಈಸಿ. 10th ಕ್ವೆಶ್ಚನ್ ನೋಡೋಣ. ಇನ್ ದ ಗಿವನ್ ಫಿಗರ್ P is a midpoint of BC. Write the formula to find the coordinates of P. ಸೊ ಈ ಟ್ರಯಾಂಗಲ್ ಅಲ್ಲಿ BC ಲೈನ್ ಮಿಡ್ ಪಾಯಿಂಟ್ P ಅಂಡ್ ಅವ್ರು ಕೇಳ್ತಿರೋದು P ಕೋಆರ್ಡಿನೇಟ್ಸ್ ಏನಾಗುತ್ತೆ ಅಂತ. ಸೊ ಸೇಮ್ ಟ್ರಯಾಂಗಲ್ ನಾನು ನಮ್ಮ ಬುಕ್ಕಲ್ಲೂ ಬರೆಯೋಣ ಅಥವಾ ಆನ್ಸರ್ ಸ್ಕ್ರಿಪ್ಟ್ ಏನು ಬೇಕಾದ್ರೂ ಕರಿಬೋದು. ಸೊ ಟ್ರಯಾಂಗಲ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಮಾತ್ರ ತೋರಿಸ್ತಾ ಇದ್ದೀನಿ. ಇಲ್ಲಿ ನಮಗೆ ಏನೋ ಎ ಬಿ ಸಿ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಬಿ ಏನು ಕೋಆರ್ಡಿನೇಟ್ಸ್ ಕೊಟ್ಟಿರೋದು? x2, y2. ಸಿ ಕೋಆರ್ಡಿನೇಟ್ಸ್ ಏನು ಕೊಟ್ಟಿರೋದು? x3, y3. ಇದನ್ನು ಹಾಗೆ ಕೊಟ್ಟಿರೋದು x1, y1. ಸೊ ಅವ್ರು ಹೇಳ್ತಿರೋದು P ನಮ್ದು ಮಿಡ್ ಪಾಯಿಂಟ್ ಆಫ್ ಬಿ ಸಿ ಅಂತ. ಮಿಡ್ ಪಾಯಿಂಟ್ ಯಾವಾಗ್ಲೂ ಯಾವ್ದಾದ್ರು ಒಂದು ಲೈನ್ ಕಟ್ ಮಾಡುತ್ತೆ. ಈ ಬಿ ಸಿನ್ ಕಟ್ ಮಾಡ್ತಿರೋದ್ರಿಂದ P ಕೋಆರ್ಡಿನೇಟ್ಸು ಬಿ ಮತ್ತೆ ಸಿ ಕೋಆರ್ಡಿನೇಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. P ಮತ್ತೆ ಎ ಮಧ್ಯ ಸಂಬಂಧ ಏನು ಇಲ್ಲ. ಸೊ P ನಾವು x, y ಅಂತ ಕರೆದ್ರೆ ಈ x, y ನಾವು ಕಂಡು ಹಿಡಿಬೇಕು. ಸೊ ಹೇಗೆ ಮಾಡೋದು ನಾವು? P ಆಫ್ x, y ವಿಲ್ ಬಿ ಈಕ್ವಲ್ ಟು ಮಿಡ್ ಪಾಯಿಂಟ್ ಫಾರ್ಮುಲಾ ಏನು? x1 ಪ್ಲಸ್ x2 ಬೈ 2. ಬಟ್ ನೀವು ಅದು ಬೈ ಹಾರ್ಟ್ ಮಾಡ್ಬಿಟ್ಟು ಇಲ್ಲಿ ಬರೆದ್ರೆ ತಪ್ಪಾಗತ್ತೆ. ಯಾಕೆ? ಇಲ್ಲಿ ನಮ್ x1 ಇರೋದು a ಜೊತೆ, x2 ಮತ್ತೆ x3 ನಮಗೆ ಬೇಕಾಗಿರೋದು. ಯಾಕಂದ್ರೆ P ಈ 2 ಪಾಯಿಂಟ್ ಮಧ್ಯ ಇರೋದು. ಸೊ ಏನಾಗತ್ತೆ ಇಲ್ಲಿ? x2 ಪ್ಲಸ್ x3 ಡಿವೈಡೆಡ್ ಬೈ 2. ಅದು ನಮ್ದು x ವ್ಯಾಲ್ಯೂ. y ವ್ಯಾಲ್ಯೂ ಏನಾಗುತ್ತೆ? ಸಿಮಿಲರ್ಲಿ y2 ಪ್ಲಸ್ y3 ಬೈ 2. ಸೊ ಇದು ನಮ್ದು ಆನ್ಸರ್. therefore coordinates of P is x2 plus x3 by 2, y2 plus y3 by 2. ಇದು ನಮ್ಗೆ ಹೇಗೆ ಸಿಕ್ತು? ನಮಗೆ ಮಿಡ್ ಪಾಯಿಂಟ್ ಫಾರ್ಮುಲಾ ಅಂತ ಬರೀತೀವಿ. ಅಕಸ್ಮಾತ್ ಇದು ಜ್ಞಾಪಕ ಇಲ್ಲ ಅಂತ ಇದ್ರೆ ನಮ್ಮ ಟ್ರಯಾಂಗಲ್ಸ್ ವಿಡಿಯೋಸ್ ಹೋಗಿ ನೋಡ್ಬೋದು. ಅಲ್ಲಿ ಕ್ಲಿಯರ್ ಆಗಿದೆ. ಕೋಆರ್ಡಿನೇಟ್ ಜಾಮೆಟ್ರಿ ವಿಡಿಯೋಸ್ಲೂ ಇದೆ, ಟ್ರಯಾಂಗಲ್ಸ್ ವಿಡಿಯೋಸ್ಲೂ ಇದೆ, ನೋಡ್ಬೋದು. 11th ಕ್ವೆಶ್ಚನ್ ನೋಡೋಣ. Write the measure of angle formed between tangent to a circle and radius drawn from center of the circle to point of contact of the tangent. ಏನಿದಕ್ಕ ಇಂಗ್ಲಿಷ್ ಅಂತ ಕೇಳ್ಬೋದು. ನೋ ವರೀಸ್, ನಾವು ಬ್ರೇಕ್ ಡೌನ್ ಮಾಡೋಣ. ಸೊ ಫಸ್ಟ್ ಅವ್ರು ಹೇಳ್ತಿದ್ದಾರೆ ಟ್ಯಾಂಜೆಂಟ್ ಟು ಅ ಸರ್ಕಲ್. ಓಕೆ, ಸೊ ಫಸ್ಟ್ ಏನ್ ಮಾಡೋಣ ನಾವು ಇದನ್ನ ಡ್ರಾ ಮಾಡ್ಬಿಡೋಣ ಸೊ ದಟ್ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಒಂದು ಸರ್ಕಲ್ ಇದೆ ಅಂಡ್ ಟ್ಯಾಂಜೆಂಟ್ ಟು ಅ ಸರ್ಕಲ್. ಸೊ ಯಾವ್ದಾದ್ರು ಒಂದು ಪಾಯಿಂಟ್ ಟ್ಯಾಂಜೆಂಟ್ ಡ್ರಾ ಮಾಡ್ಬೋದು. ಸೊ ನಾನು ಇಲ್ಲಿಗೆ ಮಾಡ್ತೀನಿ. ಇದನ್ನ ನಾನು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಏನಿದೆಯೋ ನಾನು P ಅಂತ ಕರಿತೀನಿ. ಓಕೆ, ಸೊ ಟ್ಯಾಂಜೆಂಟ್ ಟು ಅ ಸರ್ಕಲ್ ಡ್ರಾ ಮಾಡಿದ್ವಿ. ರೇಡಿಯಸ್ ಡ್ರಾನ್ ಫ್ರಮ್ ಸೆಂಟರ್ ಆಫ್ ದ ಸರ್ಕಲ್ ಟು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಆಫ್ ದ ಟ್ಯಾಂಜೆಂಟ್. ಸೊ ರೇಡಿಯಸ್ ಡ್ರಾನ್, ಯಾವಾಗಲೂ ರೇಡಿಯಸ್ ನಮ್ಮ ಸೆಂಟರ್ ಇಂದಾನೇ ಇದೆ ಹೇಗೋ. ಸೊ ಇದು ನನ್ನ ಸೆಂಟರ್ ಆಫ್ ದ ಸರ್ಕಲ್. ರೇಡಿಯಸ್ ಡ್ರಾನ್ ಫ್ರಮ್ ಸೆಂಟರ್ ಆಫ್ ಸರ್ಕಲ್ ಟು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಆಫ್ ದ ಟ್ಯಾಂಜೆಂಟ್ ಅಂತಿದ್ದಾರೆ. ಸೊ ಇಲ್ಲಿಂದ ಇದು ಸೆಂಟರ್ O ಅಂತ ಕರೆದ್ರೆ O ಇಂದ P ಗೆ ಪಾಯಿಂಟ್ ಆಫ್ ಒಂದು ರೇಡಿಯಸ್ ಡ್ರಾ ಮಾಡಬೇಕು ಅಂತಿದ್ದಾರೆ. ಓಕೆ, ನೆಕ್ಸ್ಟ್ ಅವ್ರು ಏನ್ ಹೇಳ್ತಿದ್ದಾರೆ? ರೈಟ್ ದ ಮೆಷರ್ ಆಫ್ ದ ಆಂಗಲ್ ಫಾರ್ಮ್ ಬಿಟ್ವೀನ್ ಆ ಎರಡು ಲೈನ್ಸ್. ಸೊ ಅವ್ರು ಏನ್ ಕೇಳ್ತಿದ್ದಾರೆ?
ಈ ಲೈನು ಮತ್ತೆ ಈ ಲೈನ್ ಮಧ್ಯ ಆಂಗಲ್ ಏನಿದೆ ಅದು ಕಂಡುಹಿಡಿಬೇಕು. ಸೊ ಈ ಆಂಗಲ್ ನ ಕಂಡುಹಿಡಿಬೇಕು. ನಾನು ಯಾಕೆ ಹಿಂಗ್ ಡ್ರಾ ಮಾಡಿದೆ, ಯಾಕೆ ನಾವು ಸರ್ಕಲ್ಸ್ ಚಾಪ್ಟರ್ ಅಲ್ಲಿ ಏನಾಗ್ಲೇ ಗೊತ್ತು, ವೆರಿ ಇಂಪಾರ್ಟೆಂಟ್ ಎರಡೇ ಥಿಯರಮ್ಸ್ ಇದೆ ಆ ಚಾಪ್ಟರ್ ಅಲ್ಲಿ. ಥಿಯರಮ್ ಇಂದ ನಮಗೆ ಗೊತ್ತು ಯಾವಾಗ್ಲೂ ದ ಪಾಯಿಂಟ್, ಸೊ ಪಾಯಿಂಟ್ ಬರೆಯಬೇಡ, ನಾನು ಏನ್ ಬರೀತೀನಿ, ಆಂಗಲ್ ಬಿಟ್ವೀನ್ tangent to a circle and so angle between tangent one line ಇನ್ನೊಂದು ಲೈನ್ ಏನು, radius to point of contact is always 90 degrees. ಇದು ಯಾವಾಗಲೂ ಪರ್ಪೆಂಡಿಕ್ಯುಲರ್. ಸೊ ಇದು ನಮ್ಮ ಫೈನಲ್ ಆನ್ಸರ್. ಕ್ಲಿಯರ್? ಅಕಸ್ಮಾತ್ ಕನ್ಫ್ಯೂಷನ್ಸ್ ಏನಾದರೂ ಇದ್ರೆ ಸರ್ಕಲ್ಸ್ ವಿಡಿಯೋಸ್ ನೋಡ್ಬೋದು, ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ವಿ. 12th ಕ್ವೆಶ್ಚನ್ ಹೋಗೋಣ. ರೈಟ್ ದ ಫಾರ್ಮುಲಾ ಟು ಫೈಂಡ್ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಅ ರೈಟ್ ಸಿಲಿಂಡರ್. ಸೊ ಒಂದು ರೈಟ್ ಸಿಲಿಂಡರ್ ಟೋಟಲ್ ಸರ್ಫೇಸ್ ಏರಿಯಾ ಎಷ್ಟು ಅಂತ ಕೇಳ್ತಿದ್ದಾರೆ. ಸೊ ರೈಟ್ ಸಿಲಿಂಡರ್ ಹೇಗೆ ಕಾಣುತ್ತೆ, ಒಂದು ವಾಟರ್ ಬಾಟಲ್ ತರ ಇರುತ್ತೆ ತಾನೆ. ಸೊ ಇದು ನಾನು ಡಾಟೆಡ್ ಲೈನ್ಸ್ ಮಾಡ್ತೀನಿ, ಇದನ್ನು ಡಾಟೆಡ್ ಲೈನ್ಸ್ ಮಾಡ್ತೀನಿ. ಅಪ್ರಾಕ್ಸಿಮೇಟ್ಲಿ ಹೀಗೆ ಕಾಣುತ್ತೆ. ಸೊ ನಮಗೆ ಏನಾಗ್ಲೇ ಗೊತ್ತು, ಸಿಲಿಂಡರ್ದು CSA ಗೊತ್ತು ತಾನೆ. CSA ಆಫ್ ಸಿಲಿಂಡರ್ ಏನು, 2πRh, ಇದು ನಮಗಾಗ್ಲೇ ಗೊತ್ತು. TSA ಆಫ್ ಸಿಲಿಂಡರ್ ಏನಾಗುತ್ತೆ, ಅಂಡ್ ಫಸ್ಟ್ ಆಫ್ ಆಲ್ CSA ಅರ್ಥ ಏನು, ಇದ್ರ ಸುತ್ತ ಏನಿದೆಯೋ, ಈ ಸುತ್ತ ಏರಿಯಾ ಏನಿದೆಯೋ ಅದು ನಮ್ಮ CSA. TSA ಅಂದಾಗ ಮೇಲಿಂದು ಮತ್ತೆ ಕೆಳಗಿನ ಭಾಗನೂ ಆಡ್ ಮಾಡಬೇಕು. ಮೇಲಿನ ಭಾಗ ಏನು, ಒಂದು ಸರ್ಕ್ಯುಲರ್ ಶೇಪ್ ಇದೆ, ಕೆಳಗೂ ಅಷ್ಟೇ ಸರ್ಕ್ಯುಲರ್ ಶೇಪ್ ಇದೆ. ಸೊ ಈ ಎರಡು ಸರ್ಫೇಸಸ್ ನೋಡಿದ್ರೆ 2 ಸರ್ಕಲ್ಸ್ ಏರಿಯಾ ಆಗತ್ತೆ. ನಾನು TSA ಹೇಗೆ ಬರಿಬಹುದು ಅಂದ್ರೆ 2πRh ಪ್ಲಸ್ ಸರ್ಕಲ್ ಏರಿಯಾ ಏನು, πr², ಅಥವಾ ಮೇಲಿನ ಭಾಗ ಕೆಳಗಿನ ಭಾಗ ಮತ್ತೆ πr². ಸೊ ಏನ್ ಬರಿಬಹುದು ಇದನ್ನ ನಾವು, 2πRh ಪ್ಲಸ್ 2 times πr², ಯಾಕಂದ್ರೆ 2 ಸರಿ ಇದೆ. ಸೊ TSA is equal to, ನಾನು ಇವಾಗ 2πr ಕಾಮನ್ ತೆಗಿತೀನಿ ಎರಡು ಕಡೆನೂ. ಸೊ 2πr ಆಚೆ ತೆಗೆದ್ರೆ ಇಲ್ಲಿ ಏನು ಉಳ್ಕೊಂಡಿದೆ, h, ಅಂಡ್ ಇಲ್ಲಿ ಏನು ಉಳ್ಕೊಂಡಿದೆ, ಒಂದು r ತೆಗೆದಿವಿ, ಇನ್ನೊಂದು r ಉಳ್ಕೊಂಡಿದೆ. ಸೊ ಇದು ನಮ್ ಟೋಟಲ್ ಸರ್ಫೇಸ್ ಏರಿಯಾ ಆಯ್ತು. ಅಂಡ್ ಯಾವಾಗಲೂ ಯೂನಿಟ್ಸ್ ಬರಿಬೇಕು. ಸೊ ಸರ್ಫೇಸ್ ಏರಿಯಾ ಆಗಿರೋದ್ರಿಂದ ಸ್ಕ್ವೇರ್ ಯೂನಿಟ್ಸ್. ನಿಮಗೆ ಅಕಸ್ಮಾತ್ TSA ಆಗ್ಲೇ ನೆನಪಿದ್ರೆ ಇಷ್ಟೆಲ್ಲ ಮಾಡೋದ್ ಬೇಕಾಗಿಲ್ಲ, ಇದು ಒಂದೇ ಮಾರ್ಕ್ ಕ್ವೆಶನ್, ಡೈರೆಕ್ಟ್ ಆಗಿ ಈ ಸ್ಟೆಪ್ ಬರಿಬಹುದು. ಸೊ 13th ಕ್ವೆಶನ್ ನೋಡೋಣ. ಎಕ್ಸ್ಕ್ಯೂಸ್ ಮೀ. Write the formula to find the volume of a solid sphere. So direct question ಇದು. ನಾವು ಸರ್ಫೇಸ್ ಏರಿಯಾ ವಾಲ್ಯೂಮ್ ಅಲ್ಲಿ ಎಷ್ಟು ಕ್ವೆಶನ್ಸ್ ಮಾಡೀವಿ ಈ ಒಂದು ಫಾರ್ಮುಲಾ ಮೇಲೆ. ಇದು ಒಂದು ಸಾಲಿಡ್ ಸ್ಫಿಯರ್ ಅಂದ್ರೆ ವಾಲ್ಯೂಮ್ ಎಷ್ಟಾಗತ್ತೆ, ನನ್ನ ಜೊತೆ ಹೇಳಿ, 4/3πr³. ವೆರಿ ಗುಡ್. ಸೊ ಕ್ಯೂಬಿಕ್ ಯೂನಿಟ್ಸ್, ಯಾಕಂದ್ರೆ ಇದು ವಾಲ್ಯೂಮ್. ಈ ಫಾರ್ಮುಲಾಸ್ ಎಲ್ಲ ನೀವು ನಿದ್ದೆ ಮಾಡ್ತಿರುವಾಗ ಕೇಳಿದ್ರು ನಿಮಗೆ ಗೊತ್ತಿರಬೇಕು, ಯಾಕಂದ್ರೆ ಸರ್ಫೇಸ್ ಏರಿಯಾ ಚಾಪ್ಟರ್ ಅಲ್ಲಿ ಫಾರ್ಮುಲಾನೇ ಎವ್ರಿಥಿಂಗ್, ವೆರಿ ಇಂಪಾರ್ಟೆಂಟ್. ಓಕೆ, ಕೂಲ್. 14th ಕ್ವೆಶ್ಚನ್. ರೈಟ್ ದ ಮ್ಯಾಥಮ್ಯಾಟಿಕಲ್ ರಿಲೇಶನ್ಶಿಪ್ ಬಿಟ್ವೀನ್ ಸ್ಲ್ಯಾಂಟ್ height and radius of a cone. ಸೊ ಏನ್ ಕೇಳ್ತಿದ್ದಾರೆ, ಫಸ್ಟ್ ಕ್ವೆಶ್ಚನ್ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ಒಂದು ಕೋನ್ ಇದೆ, ಓಕೆ. ಕೋನ್ ಅಲ್ಲಿ ಇಲ್ಲಿ ಒಂದ್ ಸೈಡ್ ಡಾಟೆಡ್ ಮಾಡ್ತೀನಿ, ಐಸ್ ಕ್ರೀಮ್ ಕೋನ್ ಎಲ್ಲರಿಗೂ ಗೊತ್ತಲ್ಲ, ಸೊ ಹಿಂಗ್ ಕಾಣುತ್ತೆ. ಅವ್ರು ಹೇಳ್ತಿರೋದು ನಮ್ಮ ಕೋನಲ್ಲಿ ಆಗ್ಲೇ 3 ಡಿಫ್ರೆಂಟ್ ವೇರಿಯಬಲ್ಸ್ ನಮಗೆ ಗೊತ್ತು, ಅಥವಾ 3 ನಮಗೆ ಕೆಲವು ಡೈಮೆನ್ಷನ್ಸ್ ಬಗ್ಗೆ ಗೊತ್ತು. ಏನದು, ಒಂದು ಸ್ಲ್ಯಾಂಟ್ ಹೈಟ್, ಸ್ಲ್ಯಾಂಟಿಂಗ್ ಯಾವ್ದಿದೆಯೋ ಅದು L ಅಂತ ಕರಿತೀವಿ, ಸ್ಲ್ಯಾಂಟ್ ಹೈಟ್. ಇನ್ನೊಂದು ಏನ್ ಗೊತ್ತು, ಹೈಟ್ ಆಫ್ ದ ಕೋನ್ ಯಾವಾಗ್ಲೂ ಪರ್ಪೆಂಡಿಕ್ಯುಲರ್ ಆಗಿರೋದು, ಸೊ ಅದನ್ನ H ಅಂತ ಕರಿತೀವಿ. ಸ್ಟ್ರೇಟ್ ಆಗಿ ಬಂದಿಲ್ಲ, ಬಟ್ ಓಕೆ, ಐ ಹೋಪ್ ನಿಮಗೆ ಅರ್ಥ ಆಯ್ತು. ಇದು H. ನೆಕ್ಸ್ಟ್ ಏನಿದೆ, ರೇಡಿಯಸ್ ಆಫ್ ದ ಕೋನ್. ಸೊ ರೇಡಿಯಸ್ ಅನ್ನು ಹೇಗೆ ಬರೀಬಹುದು, ಇದನ್ನ R ಅಂತೀವಿ ತಾನೆ.
ಸೊ ನಮಗೆ ಸ್ಲ್ಯಾಂಟ್ ಹೈಟ್ ಫಾರ್ಮುಲಾ ಗೊತ್ತು ಅಂದ್ರೆ ವೆರಿ ಗುಡ್, ಆಕ್ಚುಲಿ ಗೊತ್ತಿರಬೇಕು. ಬಟ್ ಅಕಸ್ಮಾತ್ ಸಡನ್ ಆಗಿ ಎಕ್ಸಾಮ್ ಅಲ್ಲಿ ಇಲ್ಲಕ್ಕ ಏನ್ ನಂಗೆ ಮರ್ತೋಗ್ಬಿಟ್ಟಿದೆ ಸ್ಲ್ಯಾಂಟ್ ಹೈಟ್ ಏನು ಅಂತ ಫಾರ್ಮುಲಾ ಗೊತ್ತಿಲ್ಲ ಅಂತ ಇದ್ರೆ ಏನ್ ಮಾಡ್ಬೋದು ಅಂದ್ರೆ ನಾವೊಂದು ಟ್ರಯಾಂಗಲ್ ಕನ್ಸಿಡರ್ ಮಾಡೋಣ, ರೈಟ್ ಟ್ರಯಾಂಗಲ್ ನ. ನಮಗೆ ಏನ್ ಗೊತ್ತು, ಇಲ್ಲಾಗ್ಲೇ ಈ ಆಂಗಲ್ 90 ಡಿಗ್ರೀಸ್ ಅಂತ ನಮಗೆ ವೆರಿ ವೆಲ್ ಗೊತ್ತು. ಓಕೆ, ಸೊ ಈ ಟ್ರಯಾಂಗಲ್ ಕನ್ಸಿಡರ್ ಮಾಡಿ. ಸೊ ಇದನ್ನ ಮತ್ತೆ ಡ್ರಾ ಮಾಡ್ತೀನಿ ಸೊ ದಟ್ ಯಾವ್ದು ಟ್ರಯಾಂಗಲ್ ಅಂತ ನಿಮಗೆ ಅರ್ಥ ಆಗುತ್ತೆ. ಈ ಟ್ರಯಾಂಗಲ್ ಕನ್ಸಿಡರ್ ಮಾಡೋಣ. ಟ್ರಯಾಂಗಲ್ ಅಲ್ಲಿ ನಮಗೆ ಏನ್ ಗೊತ್ತು, ಪೈಥಾಗೋರಸ್ ಥಿಯರಮ್ ಗೊತ್ತು. ಏನ್ ಥಿಯರಮ್ ಹೇಳುತ್ತೆ, ಹೈಪೋಟೆನ್ಯೂಸ್ ಸ್ಕ್ವೇರ್. ಸೊ ಇಲ್ಲಿ ಹೈಪೋಟೆನ್ಯೂಸ್ ಯಾವುದು, ಎಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನು, ಸ್ಕ್ವೇರ್ಸ್ ಆಫ್ ದಿ ಅದರ್ ಸೈಡ್, ಅದ್ರ ಸಮ್. ಸೊ ಹೆಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ಸೊ ಹೆಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್, ಇದು ನಮ್ದು ಎಲ್ ಸ್ಕ್ವೇರ್ ಫಾರ್ಮುಲಾ. ಸೊ ಕ್ವೆಶನ್ ಅಲ್ಲಿ ಕೇಳ್ತಿದ್ದಾರೆ ಎಲ್, ಎಚ್ ಮತ್ತೆ ಆರ್ ಮಧ್ಯ ಏನ್ ಸಂಬಂಧ ಇದೆ, ವಾಟ್ ಇಸ್ ದ ರಿಲೇಶನ್ಶಿಪ್. ಸೊ ನಾನು ಎಲ್ ಬರಿಬೇಕು ಅಂದ್ರೆ ಎಲ್ ಇಸ್ ಈಕ್ವಲ್ ಟು ಇದ್ರದ್ದು ರೂಟ್ ತೆಗಿಬೇಕು, ಯಾಕಂದ್ರೆ ಎಲ್ ಸ್ಕ್ವೇರ್ ಇನ್ ಎಲ್ ತಗೊಂಡಾಗ ಇದ್ರದ್ದು ನಾವು ರೂಟ್ ತಗೊಳ್ಬೇಕು. ಸೊ ಎಲ್ ಇಸ್ ಈಕ್ವಲ್ ಟು ರೂಟ್ ಆಫ್ ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ಅಂಡ್ ನಾವು ಏನ್ ಬರಿಬಹುದು, ಎಲ್ ಇಸ್ ಈಕ್ವಲ್ ಟು ಸ್ಲ್ಯಾಂಟ್ ಹೈಟ್. ಈ ಕ್ವೆಶನ್ ಅಲ್ಲಿ ಆಗ್ಲೇ ಕೊಟ್ಟಿದ್ದಾರೆ ಬಟ್ ಸ್ಟಿಲ್ ಮತ್ತೆ ಬರದೆ, ನೋ ಪ್ರಾಬ್ಲಮ್. ಆಮೇಲೆ ಎಚ್ ಇಸ್ ಈಕ್ವಲ್ ಟು ಹೈಟ್ ಅಂಡ್ ಆರ್ ಇಸ್ ಈಕ್ವಲ್ ಟು ರೇಡಿಯಸ್. ಇದೆಲ್ಲ 1 ಮಾರ್ಕೇನೆ, ಸೊ ಅಷ್ಟೊಂದು ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ. 15th question. In an arithmetic progression, if an is equal to 3n minus 2, then find the second term of the progression. So ಏನ್ ಕೊಟ್ಟಿದ್ದಾರೆ ಅಂದ್ರೆ 15th question ಅವ್ರು ಹೇಳ್ತಿರೋದು an ಜನರಲ್ ಫಾರ್ಮುಲಾ ಕೊಟ್ಟಿದ್ದಾರೆ 3n minus 2 ಅಂತ ತಾನೆ. ಸೊ ಮತ್ತೆ ಚೆಕ್ ಮಾಡ್ತಾ ಇದೀನಿ ಒಂದ್ಸಲಿ, 3n minus 2. ಫೈಂಡ್ ದ ಸೆಕೆಂಡ್ ಟರ್ಮ್ ಆಫ್ ದಿಸ್ AP. ಈ AP ಲಿ ಸೆಕೆಂಡ್ ಟರ್ಮ್ ಏನು ಅಂತ ಕೇಳ್ತಿದ್ದಾರೆ. ಸೆಕೆಂಡ್ ಟರ್ಮ್ ಅಂದ್ರೆ ಏನು, ಎನ್ ಜಾಗದಲ್ಲಿ 2 ಹಾಕಬೇಕು. ಸೊ A2 is equal to 3 into ಎನ್ ಜಾಗದಲ್ಲಿ 2 ಅಗೇನ್ ಮೈನಸ್ 2. ಎಷ್ಟಾಗತ್ತೆ, 3 into 2 ಎಷ್ಟು, 6 minus 2 which is equal to 4. So answer, second term of AP is 4. Easy. So 16th question ನೋಡೋಣ. ಐ ಥಿಂಕ್ ಇದೆ ಲಾಸ್ಟ್ ಕ್ವೆಶನ್ ಈ ಮೇನಲ್ಲಿ. ಎಸ್, ಸೊ ಇಲ್ಲಿ ಹೇಳ್ತಿದ್ದಾರೆ 15 cot A is equal to 8. Then find the value of tan A. ಸೊ ಇದು ಕೊಟ್ಟಿದ್ದಾಗ tan A ಎಷ್ಟಾಗತ್ತೆ ಅಂತ ಕಂಡುಹಿಡಿಬೇಕು. ನೋಡೋಣ ಹೇಗೆ ಮಾಡೋದು ಅಂತ. ಸೇಮ್ ಕ್ವೆಶನ್ ನಾವು ಆಗ್ಲೇ ನಮ್ಮ ವಿಡಿಯೋಲು ಸಾಲ್ವ್ ಮಾಡಿದ್ವಿ. ಸೊ ಹೇಳ್ತಿದ್ದಾರೆ 15 cot A is equal to 8. 15 cot A is equal to 8 ಅಂದಾಗ ನಮಗೆ ಯಾವಾಗಲೂ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ನಾವು ಫ್ರಾಕ್ಷನ್ಸ್ ಅಲ್ಲಿ ನೋಡಿದ್ವಿ ತಾನೆ, 3/4, 1/2, 1/√2 ಆ ತರ ನೋಡಿದ್ವಿ. ಸೊ ಇದನ್ನು ಫ್ರಾಕ್ಷನ್ಸ್ ಅಲ್ಲಿ ಬೇಕು ಅಂದ್ರೆ ಏನ್ ಮಾಡ್ಬೋದು, ಈ 15 ಅನ್ನ RHS ಆ ಕಡೆ ಸೈಡ್ ತಗೊಂಡು ಹೋಗ್ಬೋದು. ಸೊ ರೀರೈಟ್ ಮಾಡಿದ್ರೆ ಏನ್ ಮಾಡ್ಬೋದು, cot A is equal to 8, ಇದನ್ನ RHS ಆ ಕಡೆ ಈಕ್ವಲ್ ಟು ಆ ಕಡೆ ಸೈಡ್ ತಗೊಂಡು ಹೋದ್ರೆ 8/15 ಆಗುತ್ತೆ ತಾನೆ. ನೆಕ್ಸ್ಟ್ ನಮಗೆ ಏನ್ ಗೊತ್ತು, ನಾವು ಇವಾಗ tan A ಕಂಡುಹಿಡಿಬೇಕು. ನಮಗೆ ಟ್ಯಾನ್ ಮತ್ತೆ ಕಾಟ್ ಮಧ್ಯ ಏನ್ ಸಂಬಂಧ ಗೊತ್ತು, ನಮಗ್ ಗೊತ್ತು tan A is equal to 1/cot A. ಇದು ರೆಸಿಪ್ರೋಕಲ್ಸ್ ಅಂತ ಗೊತ್ತು. ಸೊ ಇಲ್ಲಿ ನಮಗೆ cot A ಆಗ್ಲೇ ಗೊತ್ತಿರೋದ್ರಿಂದ ನಾವ್ ಏನ್ ಬರಿಬಹುದು, tan A is equal to 1 divided by cot A ವ್ಯಾಲ್ಯೂ ಬರಿಬೇಕು. ಸೊ 1 divided by 8/15, ನಥಿಂಗ್ ಬಟ್ ರೆಸಿಪ್ರೋಕಲ್ ಆಫ್ 8/15. ಸೊ ಎಷ್ಟಾಗುತ್ತೆ, 15/8. ಸೊ ನಾವು ಆನ್ಸರ್ ಏನ್ ಬರಿಬಹುದು, tan A is equal to 15/8. ಇದು ನಮ್ಮ ಫೈನಲ್ ಆನ್ಸರ್. ಸೊ ಇಲ್ಲಿ ನಮ್ದು 1 ಮಾರ್ಕರ್ಸ್ ಎಲ್ಲ ಮುಗ್ದಿದೆ.